ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲರಿಗೂ ಸ್ವಾಗತ. ಜೂನ್ ಬಂತು ಅಂದರೆ ಮಳೆ ಸೀಸನ್ ಸ್ಟಾರ್ಟ್. ಅದ್ರ ಜೊತೆಗೆ ಹೊಸ ಮೊಬೈಲ್ಗಳು ಲಾಂಚ್ ಆಗ್ತಾ ಇವೆ. ಸೊ ಆ ಲಿಸ್ಟಲ್ಲಿ ನೋಡೋದಾದ್ರೆ iQZ10 Lite ಬರೋ 18ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಆ ಮೊಬೈಲ್ನ ತಗೋಬೋದೋ ತಗೋಬಾರ್ದು ನಾನು ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲ ಅಷ್ಟೇ ಬಿಟ್ಬಿಡಿ. ನಮ್ಮ ಚಾನಲ್ಗೆ ಯಾರ್ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈಗ iQZ10 Lite ನೋಡೋದಾದ್ರೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 128 10,000 ಲಾಂಚ್ ಆಗುವ ಸಾಧ್ಯತೆಗಳೆಲ್ಲ ಇದೆ. 18ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಈಗ ಆಲ್ರೆಡಿ ನೀವು ಅದ್ರ ಪೇಜ್ಗೆ ಹೋಗಿ ನೋಡಿದ್ರೆ ಶೋ ಆಗ್ತಾ ಇದೆ, ಬಟ್ ಪ್ರೈಸ್ ಎಲ್ಲೂ ಲೀಕ್ ಮಾಡಿಲ್ಲ. ಅಂದ್ರೆ ಅಂದಾಜು ಬಂದು 10,000 ಇದೆ. 10,000 ನೀವು ತಗೋಬೋದಾ ತಗೋಬಾರ್ದಾ, ಫೀಚರ್ಸ್ ಏನಿದೆ ಅಂತೆಲ್ಲ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಮೇನ್ ಬರೋದು ಮೊಬೈಲಲ್ಲಿ ಬ್ಯಾಟ್ರಿ 6000 mAh ಕೊಟ್ಟಿದ್ದಾರೆ. ಬ್ಯಾಟ್ರಿನ ಅದೊಂದು ಸೂಪರ್ ಆಗಿ ಕೊಟ್ಟಿದ್ದಾರೆ, ಅದೊಂದು ಮಾತಾಡಂಗಿಲ್ಲ. ಮತ್ತೆ IP64 ರೇಟೆಡ್ ಆಂಟಿ ಫಾಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಗ್ಲಾಸ್ಗೆ, ತುಂಬಾ ಚೆನ್ನಾಗಿರೋ ಇದು. ಮತ್ತೆ ಅದು ನಿಜನೋ ಸುಳ್ಳು ಇನ್ನೂ ಗೊತ್ತಿಲ್ಲ. ಸೊ ಕೆಲವು ವೆಬ್ಸೈಟ್ಗಳೆಲ್ಲ ಹರಿದಾಡ್ತಾ ಇದೆ. 18ನೇ ತಾರೀಕು ಲಾಂಚ್ ಆದ ತಕ್ಷಣ ಗೊತ್ತಾಗುತ್ತೆ ಯಾವ ಪ್ರೈಸ್ಗೆ ಇದು ಮಾಡಿದ್ರು ಏನೇನಿದೆ ಅಂತ. ಮತ್ತೆ ಮಿಲಿಟರಿ ಗ್ರೇಡ್ ಶಾಕ್ ರೆಸಿಡೆನ್ಸ್ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಆ ಕಡೆ ಈ ಕಡೆ ವೆಬ್ಸೈಟ್ ಅಲ್ಲಿ ಇದೆ, ಆದರೆ ಮೇನ್ ವೆಬ್ಸೈಟ್ ಅಲ್ಲಿ ಇನ್ನೂ ಪರ್ಟಿಕ್ಯುಲರ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಆದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿರೋದು MediaTek Dimensity 6300 ಈ ಪ್ರೊಸೆಸರ್ ಹಾಕಿದ್ದಾರೆ. 10,000 ಹೊರತಲ್ಲಿ ಓಕೆ, ಈ ಪ್ರೊಸೆಸರ್ ಓಕೆ. ಮತ್ತೆ ಬೆಂಚ್ ಮಾರ್ಕ್ ಸ್ಕೋರ್ ನೋಡೋದಾದ್ರೆ ಹೆಚ್ಚು ಕಡಿಮೆ ನಿಮಗೆ 4,30,000 ಬರುತ್ತೆ. 10,000 ಆರಾಮಾಗಿ ತಗೋಬಹುದು. ಮತ್ತೆ ಬ್ಯಾಕ್ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದ್ರೆ 50 ಮೆಗಾಪಿಕ್ಸೆಲ್ ಇದೆ. ಫ್ರಂಟ್ ಸ್ವಲ್ಪ ಇದಾಗಿದೆ, 5 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಮತ್ತೆ ಮಾಮೂಲಿ ಸ್ಕ್ರೀನ್ ರೇಟ್ ಬಂದು 120 Hz ಇದೆ, ಸೂಪರ್ ಆಗಿದೆ. ಅದೊಂದು ಮಾಮೂಲಿ 10,000 ಬರ್ತಿರೋ ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೂ 120 Hz ಕೊಡ್ತಾರೆ. ಮತ್ತೆ ಮೊಬೈಲ್ ಸ್ಕ್ರೀನ್ ಇಂಚ್ ನೋಡೋದ್ರೆ 6.74 ಇಂಚಸ್ ಇದೆ. LCD ಅದೊಂದು ಸ್ವಲ್ಪ ಇದಾಗಿದೆ, ಬೇಜಾರಾಗೋ ಸಂಗತಿ. ನೆಕ್ಸ್ಟ್ ರ್ಯಾಮು ಬರೋದಾದ್ರೆ ಎಕ್ಸ್ಪೆಂಡಬಲ್ ಆಗುತ್ತೆ. 4GB ರ್ಯಾಮ್ ಆದ್ರೂ ಎಕ್ಸ್ಪೆಂಡಬಲ್ ರ್ಯಾಮ್ ಬೂಸ್ಟ್ ಸಿಗುತ್ತೆ ನಿಮಗೆ, ಆರಾಮಾಗಿ ಇದು ಮಾಡ್ಬೋದು. ಜೊತೆಗೆ 128 ಮತ್ತೆ 256 ಎರಡು ವೇರಿಯಂಟ್ ಅಲ್ಲೂ ಲಾಂಚ್ ಮಾಡ್ತಾ ಇದ್ದಾರೆ. ನೋಡೋಣ ಆಮೇಲೆ. ಬಾಕ್ಸ್ ಅಲ್ಲಿ 15 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಈ ಮೊಬೈಲು 18 ವ್ಯಾಟ್ ಗಂಟ ಸಪೋರ್ಟ್ ಮಾಡುತ್ತೆ. ನನ್ನ ಅನಿಸಿಕೆ ಪ್ರಕಾರ 10,000 ಈ ಮೊಬೈಲ್ನ ಬೈ ಮಾಡ್ಬೋದಾ ಏನ್ ಗುರು ಅಂತ ನೀವು ಕೇಳಿದ್ರೆ, ಪರ್ಸ್ನಲಿ ನಾನು ಹೇಳೋದೇನಂತಂದ್ರೆ ಇದೇ 10,000 ಚೆನ್ನಾಗಿರೋ ಮೊಬೈಲ್ಗಳು ಸಿಗುತ್ತೆ. ವೆಯ್ಟ್ ಮಾಡಬೇಕು ತಗೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ. ಆರಾಮಾಗಿ ಇದೇ ಪ್ರೈಸಲ್ಲಿ ನನ್ನ ಚಾನಲಲ್ಲಿ 10,000 ತುಂಬ ಚೆನ್ನಾಗಿರೋ ಮೊಬೈಲ್ಗಳೆಲ್ಲ ಹಾಕಿದ್ದೀನಿ. ಅದನ್ನಾದರೂ ಬೈ ಮಾಡ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಬೈ ಮಾಡ್ಬೋದು. ಬಟ್ ನನ್ನ ಅನಿಸಿಕೆ ಪ್ರಕಾರ ಏನಂತಂದ್ರೆ ಅದೊಂದು. ಆಮೇಲೆ ಏನಕ್ಕೆ ಗುರು ಅಂತಂದರೆ ಫಸ್ಟ್ ವಿಚಾರ ಏನು ಅಂತಂದರೆ ಈ 6,000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ, ತುಂಬ ಚೆನ್ನಾಗಿರೋ ವಿಚಾರ. ಫಾಸ್ಟ್ ಚಾರ್ಜಿಂಗ್ 18 ವ್ಯಾಟ್ ಕೊಟ್ಟಿದ್ದಾರೆ. 124 ಇಲ್ಲ 32 ಯಾವ್ದಾದ್ರು ಚಾರ್ಜಿಂಗ್ ಕೊಟ್ಟಿದ್ರು ತುಂಬ ಚೆನ್ನಾಗಿರೋದು. ಆಗ ಸ್ವಲ್ಪ ಫಾಸ್ಟಾಗಿ ಚಾರ್ಜ್ ಆಗೋದು. ನಿಮ್ಗೆ 18 ವ್ಯಾಟಲ್ಲಿ ಚಾರ್ಜಿಂಗ್ ಹಾಕ್ತೀನಿ ಅಂತಂದರೆ ಹೆಚ್ಚು ಕಡಿಮೆ ನಿಮಗೆ ಆಲ್ಮೋಸ್ಟು ಆಗುತ್ತೆ, ತುಂಬ ಸಮಯ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡೋದೇನು ಬೇಡ, ಆರಾಮಾಗಿ ನಿಮ್ಮ ಬಜೆಟಲ್ಲಿ ಏನಿದೆ ಇಲ್ಲ ಗುರು ನಾವು ವೆಯ್ಟ್ ಮಾಡ್ಬಿಟ್ಟೆ ತಗೋತೀನಿ ಅಂತಂದ್ರೆ ತಗೋಬೋದು ಆರಾಮಾಗಿ. ಏನಾಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬಿಡಿ. ಇದೇ ಪ್ರೈಸಲ್ಲಿ ಲಾಂಚ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಅದಕ್ಕಿಂತ ಜಾಸ್ತಿ ಆಗ್ಬೋದು, ಅದಕ್ಕಿಂತ ಕಡಿಮೆ ಆಗ್ಬೋದು. ಯಾವ ಪ್ರೈಸಲ್ಲಿ ಲಾಂಚ್ ಆಗುತ್ತೆ ಅಂತ ನೀವೊಂದ್ಸಲಿ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.